ಬಹಳ ಜೇನು ಶಿಕಾರಿಗೆ ಇರೋದೊಂದು ಜೇನು. ಅಯ್ಯಯ್ಯೋ ಎಷ್ಟು ಜನ ಹೋಗ್ತಾ ಇದೀವಿ ನಾವು. ನಮ್ಮ ಹೋಗಿದ್ ಗೊತ್ತಾಗಲ್ಲ. ಈ ಕಡೆಯಿಂದ ಹೋದ್ನಾ? ಇಲ್ಲಿದೆ ಕಾಲ್ದಾರಿ. ಅಪ್ಪ ನೀನ್ ಬರೀ ರಾಂಗ್ ರೂಟ್ ಕರ್ಕೊಂಡು ಹೋಗ್ತೀಯ. 2 months ಇಂದ ಹೇಳ್ತಾ ಇದ್ದಾನೆ ಜೇನ್ ಕಟ್ಟಿದೆ ಮಗಳೇ, ಜೇನ್ ಕಟ್ಟಿದೆ, ನೀನ್ ಬಂದಾಗ ಕೀಳೋಣ ಅಂತ. ಕಾಫಿ ಗಿಡ ಕಡಿಲ್ಲ ಕಡಿಯಾದೆ ಅಂತ. ಬೇಡ 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 ಸೈಡಲ್ಲಿ ಇರೋದು. ಇಲ್ಲಿ ಕೂಡ ಹೇಳ್ತೀನಿ, ನಾನು ತೋರ್ತೀನಿ. ಬೇಡ ಬೇಡ ಪಾಪ ಗಾಡಿ ಒಂದು ಸಣ್ಣದೊಂದು ಹೋಲಲ್ಲಿ ಜೇನ್ ಕಟ್ಟಿದೆ. ಅಲ್ಲ ಒಂದು ನಿಶಾನ. ನಾವೇನಾರು ಎದ್ದು ಹೊಡಿಯಕ್ ಶುರು ಮಾಡಿದ್ರೆ ಯಾರು ಒಬ್ರಿಗೆ ಫಸ್ಟ್ ಹೊಡಿತಾರೋ ಒಬ್ರಿಗೆ ಲಾಸ್ಟ್. ಯೂಶಲಿ ಮರದಲ್ಲಿ ಕಟ್ಟಿರೋ ಜೇನ್ ನೋಡಿದೀವಿ. ಇದೇನ್ ಜೇನು ಮಾವ? ಮರದಲ್ಲಿ ಕಟ್ಟೋದು ಇದ್ರಲ್ಲಿ ಕಟ್ಟೋದು ಎಲ್ಲ ಒಂದೇ. ತುಡುವೆ ಅಂದ್ರಿ ಮತ್ತೆ? ಅದು ಇದು ತುಡುವೆ, ಅದು ತುಡುವೆನೆ. ಅವಳು ಹೇಳೋದು ಹಿಂಗೆ ನೇತ್ ಬೀಳುತ್ತಲ್ಲ, ಅದು ಹೆಜ್ಜೇನು. ಇದು ಹುತ್ತು ಜೇನು. ಮೇಲಿದೆ ಸಿರುವೆಣ. ಮೇಲೆ ಈಗ ಅದು ಹೆಂಗೆ? ಅದು ಜೇನ್ ಮೇಲೆಲ್ಲ ತುಪ್ಪ ಮೇಲೆಲ್ಲ ಮಣ್ಣು ಬಿದ್ರೆ ಕಾಣುತ್ತೆ ಸಿರುವೆಣ. ಅಲ್ಲ ಕಾಣ್ತಾ ಇದೆಯಾ? ಅವ್ರು ತುಪ್ಪ ತಿನ್ನಕ್ ಬಂದಾರ ಪಕ್ಕಿಗಳು. ಆರಕ್ಕೆ ಶುರು ಆದ್ಲು. ಚೆನ್ನಾಗಿ ವಿಡಿಯೋ ಮಾಡ್ದ. ಓ ಮಗ ಅಲ್ಲೇ ಇಲ್ಲ ಅಲ್ಲ ಅಂದ್ರೆ ನನ್ನ ಅದೃಷ್ಟ ಅಂತೆ. ತುಪ್ಪ ಇದ್ರೂ ಇರ್ಬೋದು, ಇಲ್ದೇನೂ ಇರ್ಬೋದು. ನಾವ್ ಯಾವ್ದಕ್ಕೂ ಸೇಫ್ಟಿ ಮೆಜರ್ಸ್ ಮುಚ್ಕೊಂಡ್ಬಿಡೋಣ. ಇವರಿಬ್ರು ಏನ್ ಮಾಡ್ತೀಯ? ಅಂದ್ರೆ ಕೈ ತೋಳ್ ಮರ್ಚ್ಕೊಳೋದು, ಹಾಕದೆ ಕೈ ಜೇನೊಳಗೆ ಹೊಡಿಯಕ್ ಶುರು ಮಾಡಿದ್ರೆ ಏನ್ ಮಾಡ್ತೀಯ? ಶುರು ಮಾಡಿದ್ರೆ ಯಾರಿಗೆ ಹೊಡಿತದ ಅವ್ರ ಒಬ್ರಿಗೆ ಹೊಡಿದ್ರೆ ಏನಾಗ. ಜೇನ್ ಕಚ್ತವೋ ಇಲ್ಲೋ, ಸೊಳ್ಳೆ ಅಂತೂ ಸಿಕ್ಕಾಬಟ್ಟೆ ಕಚ್ತಾ ಇದಾವೆ. ನಾವು ಆ ಪ್ಲೇಸ್ ನ ಸಾಲ್ಟ್ ಮಾಡಿದೀವಿ, ಆದ್ರೆ ಒಬ್ಬ ವ್ಯಕ್ತಿಗೋಸ್ಕರ ನಾವು ಕಾಯ್ತಾ ಇದೀವಿ. ಯಾರವರು? ರಂಗ ಅಂತ ಬರ್ಬೇಕು. ಜೇನು ತೆಗೆಯೋದ್ರಲ್ಲಿ ಎಕ್ಸ್ಪರ್ಟ್. ಆಗುಂಬೆ ಅವರ? ಆಗುಂಬೆಲಿ ವಾಸ, ಮೊನ್ನೆ ತಾಳಲ್ಲಿ. ಅವ್ರಿಗೆ ಕಚ್ಚಲ್ವಾ ಜೇನು? ಕಚ್ಚೋದ ಎಣ್ಣೆ ಇಟ್ಟರು ಗೊತ್ತಾಗಲ್ಲ ಅಷ್ಟೇ. ಮನೆ ಹತ್ರ ಬಂದು ಇಲ್ಲಿಗೆ ಬರೋದು. ಒಂದ್ ಎಣ್ಣೆ ಹಾಕೊಂಡೇ ಬರೋದ? ಎಣ್ಣೆ ಹಾಕೊಂಡೇ ಬರೋದು, ಫುಲ್ ಎಣ್ಣೆ. ಇವ್ರ ಮನೆಗೆ ಬಂದು 1-2 hours ಅಲ್ಲಿ ಹಿಂಗೆ ಸೊಳ್ಳೆ ಎಲ್ಲ ಕಡೆ ಕಚ್ಚಿದಾವೆ. ಜೇನ್ ಕಚ್ಚುತ್ತೋ ಇಲ್ಲ, ಸೊಳ್ಳೆ ಅಂತೂ ಸರಿಯಾಗಿ ಕಚ್ಚುತ್ತೆ. ರಂಗಣ್ಣ ಅವರು ಬರ್ಲಿಲ್ಲ ಅಂದ್ರೆ ನಮ್ಮ ಹತ್ರ ಒಬ್ರು ರಂಗಣ್ಣ ಇದ್ದಾರೆ. ರಂಗಣ್ಣನ ರಂಗ ಪ್ರವೇಶ ಇನ್ನೂ ಆಗ್ಲಿಲ್ಲ. ನಾರಾಯಣ ಅಂಕಲ್ ಇವತ್ತು ಸಣ್ಣ ಜೇನಲ್ಲೇನ್ರಿ, ಜೇನು ಕುಣಿ ಒಳಗಡೆ ಕೈ ಹಾಕ್ತಾರಂತೆ. ನನ್ನ ಮಾವ ನನಗೋಸ್ಕರ ನೋಡಿ ಇಷ್ಟು ದಿನ ವೇಟ್ ಮಾಡಿ ಇಟ್ಟಿರೋ ಜೇನದು. ಅದ್ರಲ್ಲಿ ಏನಾರು ಸಿಗಬಾರ್ದು ಜೇನು. ಅದು ರಾಣಿ ಜೇನೆ ಯಾಕೆ, ರಾಜ ಜೇನು ಇರ್ಬೋದಿತ್ತಲ್ಲ. ನೋಡಿದ್ರ ಅಲ್ಲೂ ಹೆಣ್ಮಕ್ಳೆ. ಅದು ಅವ್ರದ್ದು ಸಿಸ್ಟಮ್ ಹೆಂಗೆ. ಈಗ ಇಂಡಿಯಾದ ಬಿಟ್ಬಿಡಿ, ನೀವು ಬ್ರಿಟನ್ ಹೋಗು, ಅಲ್ಲೆಲ್ಲ ಅಂದ್ರೆ ಇಂಗ್ಲೆಂಡ್ ಎಲ್ಲ ಹೋಗು, ರಾಣಿ ಆ ಸಿಸ್ಟಮ್. ಇಂಡಿಯಾದಲ್ಲ ಅವೆಲ್ಲ ನಡೆಯುದಿಲ್ಲ, ನಾವು ನಡೆಸ್ತೀವಿ. ಮಗಳಲ್ಲಿ ನೇಚರ್ ನಮ್ಮನ್ನ ಯಾವಾಗ್ಲೂ ಸರ್ಪ್ರೈಸ್ ಮಾಡುತ್ತೆ ಕಣ. ಅದ್ರೊಳಗೆ ಹೆಂಗೋ ಹೋಗಿ ಅವು ಅಷ್ಟು ನೀಟಾಗಿ ಕಟ್ಟಕ್ಕೆ ಸಾಧ್ಯ? ಮತ್ತೆ ಮಣ್ಣು ಒಂಚೂರು ಬೀಳಲ್ವಾ ಅದ್ರ ಮೇಲೆ, ಜೇನ್ ಹಲ್ಲೆ ಮೇಲೆ? ಆದ್ರೂ ಇದು ಟಾಸ್ಕ್ ಅಪ್ಪ. ನೋಡಿ ಹಾರಕ್ ಶುರುವಾಗಿದೆ. ಆಲ್ರೆಡಿ ಹಾರ್ತಾ ಇದಾವೆ ಜೇನುಳ ಎಲ್ಲ ಹೊರಗಡೆ. ನಮಗ್ ಹೊಡಿಯಲ್ಲ ತಾನೆ? ಹುಟ್ಟು ಹೇಳೋ, ಮತ್ತೆ ನಮ್ಮ ಮುಖ ಮೂತಿ ಎಲ್ಲ ಏನೇನೋ ಆಗ್ಬಿಡುತ್ತೆ. ನಾವು ದೊಡ್ಡ ಪಾತ್ರೆ ಏನೋ ತಂದಿದೀವಿ, ಬಟ್ ಅದ್ ಯಾಕೋ ನೋಡಿದ್ರೆ ಈಗ ಮಾಡಿರೋ ತರ ಇದೆ. ಅಂದ್ರೆ ಇನ್ನು ಈಗ ತುಪ್ಪ ಮಾಡಕ್ ಶುರು ಆಗಿರೋ ತರ ಇದೆ. ಆಗ್ಬೋದು. ಐತಲ್ಲ ತುಪ್ಪ, ಫ್ರೆಶ್ ತುಪ್ಪ ಇದೆ, ಹಳೇದಲ್ಲ. ಅಲ್ಲ ಅಲ್ಲ ನಿಜವಾಗ್ಲೂ ಹಳೇದಲ್ಲ. ಹೌದು, ಹಳೇದಾದ್ರೆ ಕಪ್ಪು ಇರ್ತಾವ ಹಲ್ಲೆ. ಆದ್ರೆ ನಾರಾಯಣ ಅಂಕಲ್ ಆಗ್ಬೋದು, ಅದ್ರೊಳಗೆ ಕೈ ಹಾಕಿ ಹಲ್ಲೆ ತೆಗಿತಾರೆ. ಅವ್ರಿಗೆ ಒಂಚೂರು ಹೆಲ್ಪ್ ಮಾಡಿ. ಏನ್ ಬೇಕು ಮಾವ? ಎಲ್ಲಿದೆ ಮಾವ? ಫುಲ್ ತುಪ್ಪ ಕಣ, ಕ್ಲೋಸ್ ಮಾಡಿಟ್ಟಿದ್ಯಾ. ಒಳಗಡೆ ಇರೋದ್ರೆ ಗೊತ್ತಾಗುತ್ತೆ. ಅಂದ್ರೆ ಬೆಂಗಳೂರಲ್ಲಿ ಏನೇ ನಾವು ತಗೊಂಡ್ರು ಬ್ರ್ಯಾಂಡೆಡ್, ಇಷ್ಟು ಒರಿಜಿನಲ್ ತುಪ್ಪ ನೋಡಪ್ಪಿ ಇಲ್ಲ. ಇದನ್ನ ಒಂದು ಬಾಕ್ಸಿಗೆ ಹಲ್ಲೆನ ಕುಯ್ದು ಕಟ್ ಮಾಡಿ ತಗೊಂಡು ಒಡ್ಡಿಲ್ಲಕ್ಕ. ಯಾರಿಗೆ ತೋರಿಸ್ತೀವಿ? ಮಣ್ಣು ತೆಗಿ, ಅದ್ರೊಳಗಿಂದ ತೆಗಿಬೇಡ, ಕೆಳಗೆ ಎತ್ಕ, ಹಲ್ಲೆ ಎತ್ಕ. ಇಲ್ಲ ಇವೆಲ್ಲ ಫುಲ್ ಮಾಡವು ಇನ್ನೊಂದು 15 ದಿನ. ತುಪ್ಪ ಅದಷ್ಟು ತುಪ್ಪ. ನಡೀರಿ ಜೇನ್ ಶಿಕಾರಿ ಆಯ್ತು.
ಕತ್ತಿ ಏನು ಮಾಡಿದೆ ಕೊಡಿ. ನಾವು ಸುಮ್ನೆ ರಂಗಂಗ್ ಕಾದಿದ್ದು. ಒಂದು ಹುಳನೂ ನಾರಾಯಣ ಅಂಕಲ್ ಒಂದು ಹುಳ ಕಚ್ಚದಂಗ ಅದೊಂದು ಟ್ಯಾಕ್ಟಿಕ್ಸ್ ಅದು. ಆಸ್ತಿಕ್ ಇದ್ರ ಬಗ್ಗೆ ಏನು ಹೇಳ್ತೀರಾ? ಏನಿಲ್ಲ, ಒಳ್ಳೆ ತುಪ್ಪ. ಅಂದರೆ ಬರೀ ಹಲ್ಲೆ ಮಾಡೋದಷ್ಟೇ ಅಲ್ಲ, ಇಲ್ಲೆಲ್ಲ ಕ್ಲೋಸ್ ಆಗಿದಾವಲ್ಲ, ಇದು ಇದ್ರೊಳಗಡೆ ಹಾಂ ಹನಿನ ಎಲ್ಲ ಅಲ್ಲಿಗೆ ತಂದು ಹಾಕಿ 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 ಕ್ಲೋಸ್ ಮಾಡಿಟ್ಟಿರೋದು. ಅಂದರೆ ಇಷ್ಟು ಚಿಕ್ಕ ಹುಳುಗಳಿಗೆ ಎಷ್ಟು ಬುದ್ಧಿ ಕೊಟ್ಟಿದ್ದಾನೆ ದೇವರು. ಮರಿ ತೆಗೆದು ಫ್ರೆಶ್ ಆಗಿ ಅದನ್ನೇ ತುಂಬ್ಕೋಬೇಕು, ಮರಿ ತೆಗಿಬೇಕು. ಉಂಟಪ್ಪ